ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಹಿಳಾ ಟಿ20 ವಿಶ್ವಕಪ್ 2026ರಲ್ಲಿ ಭಾರತ ತಂಡ ನೆದರ್ಲ್ಯಾಂಡ್ ವಿರುದ್ಧ 95 ರನ್ಗಳ ಐತಿಹಾಸಿಕ ಗೆಲುವನ್ನು ದಾಖಲು ಮಾಡಿದೆ. ರನ್ಗಳ ವಿಚಾರದಲ್ಲಿ ವಿಶ್ವಕಪ್ನಲ್ಲಿ ಭಾರತದ ಅತಿದೊಡ್ಡ ಅಂತರದ ಗೆಲುವಾಗಿದೆ. ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನು ಮಾಡಿ 209 ರನ್ಗಳನ್ನು ಗಳಿಸಿ ನೆದರ್ಲ್ಯಾಂಡ್ ತಂಡವನ್ನು 114 ರನ್ಗಳಿಗೆ ಆಲ್ಔಟ್ ಮಾಡಿದೆ. ಈ ಗೆಲುವಿನೊಂದಿಗೆ ಭಾರತ ಗ್ರೂಪ್ ಎ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದೆ. ಟಿ20 ವಿಶ್ವಕಪ್ನಲ್ಲಿ ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯದಲ್ಲಿ ಸ್ಟಾರ್ ಸ್ಪಿನ್ನರ್ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶ್ರೇಯಾಂಕ ಎಸೆದ ಮೊದಲ ಎಸೆತವನ್ನು ಸ್ಟ್ರೈಕ್ನಲ್ಲಿದ್ದ ಮೊಲ್ಕೆನ್ ಬೋರ್ ಮಿಡ್ ಆನ್ ಕಡೆಗೆ ಆಡಿದ್ರು. ಶ್ರೇಯಾಂಕ ಬೌಲಿಂಗ್ ಮಾಡಿದ ಬಳಿಕ ಚೆಂಡನ್ನ ಹಿಡಿಯಲು ಅದರ ಹಿಂದೆ ಓಡಿದ್ರು. ಈ ವೇಳೆ ಶ್ರೇಯಾಂಕ ಬಲಗಾಲು ಟ್ವಿಸ್ಟ್ ಆಗಿದೆ. ನಡ್ಕೊಂಡು ಹೋಗೋಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗಾಗಿ ಸ್ಟ್ರೆಚರ್ ಮೂಲಕ ಹೊರಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗಿದೆ. ಲಕ್ನೋದಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಭಾರತ 170 ರನ್ಗಳಿಂದ ಭರ್ಜರಿ ಗೆಲುವನ್ನು ದಾಖಲು ಮಾಡಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯನ್ನು 2-0 ಅಂತರದಿಂದ ಆಲ್ರೆಡಿ ಗೆದ್ದಿದೆ. ಶುಭ್ಮನ್ ಗಿಲ್ ನಾಯಕನಾಗಿ ತಮ್ಮ ಮೊದಲ ಏಕದಿನ ಸರಣಿಯನ್ನ ಗೆದ್ದು ಇತಿಹಾಸ ನಿರ್ಮಿಸಿದ್ರು. ಜೊತೆಗೆ ಎರಡನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 402 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತ ಅಫ್ಘಾನಿಸ್ತಾನ 232 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತದಲ್ಲೂ ಏಕದಿನ ಕ್ರಿಕೆಟ್ ಪಂದ್ಯಗಳು ಜನರನ್ನ ಸೆಳೆಯುವಲ್ಲಿ ವಿಫಲವಾಗ್ತಿವೆ. ರಣಜಿ ಪಂದ್ಯಗಳಿಗೆ ಸೇರುವ ಜನ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಬರ್ತಾ ಇಲ್ಲ. ಸೂಪರ್ ಸ್ಟಾರ್ ಸಂಸ್ಕೃತಿಗೆ ಅಂತ್ಯ ಹಾಡಬೇಕು ಎಂದು ಗೌತಮ್ ಗಂಭೀರ್ ಬಯಸಿದ್ರು. ಈಗ ಅದು ನಿಜವಾಗಿ ಕೂಡ ಆಗಿರುವಂತೆ ಕಾಣ್ತಾ ಇದೆ. ಲಕ್ನೋದ ಏಕನಾ ಸ್ಟೇಡಿಯಂನಲ್ಲಿ ನಡೆದ ಈ ಮ್ಯಾಚಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಇದ್ರೂ ಕೂಡ ಇಡೀ ಸ್ಟೇಡಿಯಂ ಖಾಲಿಯಾಗಿದ್ದು ಇದಕ್ಕೆ ಸಾಕ್ಷಿಯಾಗಿತ್ತು. ಅಫ್ಘಾನಿಸ್ತಾನ ಎ ವಿರುದ್ಧದ ಪಂದ್ಯದಲ್ಲಿ 15 ವರ್ಷದ ವೈಭವ್ ಸೂರ್ಯವಂಶಿ ಅದ್ಭುತ ಡೈವಿಂಗ್ ಕ್ಯಾಚ್ ಹಿಡಿದು ಗಮನ ಸೆಳೆದಿದ್ದಾರೆ. ಭಾರತದ ಬೌಲರ್ ಅನ್ಶುಲ್ ಕಾಂಬೋಜ್ ಎಸೆದ ಚೆಂಡನ್ನು ಅಫ್ಘಾನ್ ಬ್ಯಾಟರ್ ಖಾಲಿದ್ ತಾನಿಪಾ ಲೆಗ್ ಸೈಡ್ಗೆ ಬಾರಿಸಿದ್ರು. ಆಗ ಶಾರ್ಟ್ ಮಿಡ್ ವಿಕೆಟ್ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದ ಸೂರ್ಯವಂಶಿ ಬಳಿ ಬಾಲ್ ಹೋಗಿದೆ. ಮೊದಲ ಯತ್ನದಲ್ಲಿ ಅವರಿಗೆ ಸರಿಯಾಗಿ ಕ್ಯಾಚ್ ಅನ್ನು ಕನ್ವರ್ಟ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಆದರೆ ಕೈಯಿಂದ ಸ್ಲಿಪ್ ಆದ ಚೆಂಡು ನೆಲಕ್ಕೆ ಬೀಳುವ ಮುನ್ನವೇ ಮತ್ತೆ ಅದನ್ನು ಡೈವ್ ಮಾಡೋ ಮೂಲಕ ಕ್ಯಾಚ್ ಅನ್ನು ಹಿಡಿದು ಕಂಪ್ಲೀಟ್ ಮಾಡಿದ್ದಾರೆ. ಶ್ರೀಲಂಕಾ ವಿರುದ್ಧದ ಪಂದ್ಯದ ವೇಳೆ ವೈಭವ್ ಸೂರ್ಯವಂಶಿಯ ವರ್ತನೆಯನ್ನ ಟೀಂ ಇಂಡಿಯಾದ ಮಾಜಿ ಆಟಗಾರ ಸಂಜಯ್ ಮಂಜ್ರೇಕರ್ ಖಂಡಿಸಿದ್ದಾರೆ. ನಾನೇನಾದರೂ ಭಾರತ ಎ ತಂಡದ ಕೋಚ್ ಅಥವಾ ಮ್ಯಾನೇಜರ್ ಆಗಿದ್ದಿದ್ರೆ ಅಫ್ಘಾನಿಸ್ತಾನ ಎ ವಿರುದ್ಧದ ಪಂದ್ಯದಿಂದ ವೈಭವ್ ಸೂರ್ಯವಂಶಿ ಅವರನ್ನ ಖಂಡಿತವಾಗಿಯೂ ಕೂಡ ಹೊರಗಿಡ್ತಾ ಇದ್ದೆ. ಮೈದಾನದಲ್ಲಿ ಎಂತಹದ್ದೇ ಪ್ರಚೋದನೆ ಸಿಕ್ಕರೂ ಸಹ ದೈಹಿಕವಾಗಿ ಜಗಳವಾಡೋದು ಸರಿಯಲ್ಲ ಅನ್ನೋದನ್ನ ಅರ್ಥ ಮಾಡಿಸಬೇಕು. ಜೊತೆಗೆ ಕಠಿಣ ನಿರ್ಧಾರದ ಅಗತ್ಯವಿತ್ತು ಎಂದಿದ್ದಾರೆ. ಡಂಬುಲಾದಲ್ಲಿ ನಡೆದ ಭಾರತ ಎ ಹಾಗೆ ಶ್ರೀಲಂಕಾ ಎ ನಡುವಿನ ಪಂದ್ಯದ ವೇಳೆ ನಡೆದ ವಿವಾದದಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಪಂದ್ಯ ಶುಲ್ಕದ 50% ದಂಡ ಹಾಗೆ ನಾಯಕ ತಿಲಕ್ ವರ್ಮಾಗೆ 30% ದಂಡ ವಿಧಿಸಲಾಗಿದೆ. ಶ್ರೀಲಂಕಾ ಆಟಗಾರನ ಜೊತೆಗಿನ ದೈಹಿಕ ವಾಗ್ವಾದ ಹಾಗೆ ಅಂಪೈರ್ ಜೊತೆಗಿನ ವಾಗ್ವಾದಕ್ಕಾಗಿ ಬಿಸಿಸಿಐ ಈ ಕ್ರಮವನ್ನು ಕೈಗೊಂಡಿದೆ. ಜೂನ್ 20ಕ್ಕೆ ಅಫ್ಘಾನ್ ವಿರುದ್ಧ ಚೆನ್ನೈನಲ್ಲಿ ಚಪಾಕ್ ಮೈದಾನದಲ್ಲಿ ನಡೆಯಲಿರುವಂತ ಏಕದಿನ ಸರಣಿಯ 3ನೇ ಪಂದ್ಯವೇ ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಒಂದಷ್ಟು ಪೋಸ್ಟರ್ಗಳು ಕೂಡ ಹರಿದಾಡ್ತಾ ಇವೆ. ಆದರೆ ಇದರ ಸತ್ಯ ರಿವೀಲ್ ಆಗಿದೆ. ರೋಹಿತ್ ಶರ್ಮಾ ಯಾವುದೇ ವಿದಾಯವನ್ನು ಘೋಷಣೆ ಮಾಡಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ರೋಹಿತ್ ವಿದಾಯದ ಪೋಸ್ಟರ್ಗಳು ನಕಲಿ, ಅಂದರೆ ಫೇಕ್ ಆಗಿದೆ. ಈ ಕುರಿತು ಯಾವುದೇ ಘೋಷಣೆಯಾಗಲಿ ಅಥವಾ ಬಿಸಿಸಿಐಗೆ ಯಾವುದೇ ವಿದಾಯ ಪತ್ರದ ಸುಳಿವನ್ನು ನೀಡಿಲ್ಲ. ಇದು ಫೇಕ್ ಸುದ್ದಿಯಾಗಿದೆ. ಭಾರತೀಯ ಕ್ರಿಕೆಟ್ ತಂಡದ ಮುಂದಿನ ಹೆಡ್ ಕೋಚ್ ಸ್ಥಾನಕ್ಕೆ ಯಾರು ಬರಲಿದ್ದಾರೆ ಎಂಬ ಚರ್ಚೆಗಳು ಜೋರಾಗ್ತಿದೆ. ಈ ಮಧ್ಯೆ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ನೀಡಿರುವಂತಹ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಟೀಂ ಇಂಡಿಯಾದ ಹೆಡ್ ಕೋಚ್ ಆಗೋಕೆ ಬೇಕಾದ ಎಲ್ಲ ಅರ್ಹತೆ, ಕ್ರಿಕೆಟ್ ಬಗೆಗಿನ ನಾಲೆಡ್ಜ್ ಹಾಗೆ ಅದ್ಭುತ ಸಾಮರ್ಥ್ಯ ದಿನೇಶ್ ಕಾರ್ತಿಕ್ ಅವರ ಬಳಿ ಇದೆ ಅಂತ ಜಿತೇಶ್ ಶರ್ಮಾ ಅಭಿಪ್ರಾಯಪಟ್ಟಿದ್ದಾರೆ. ಐಪಿಎಲ್ ಸೀಸನ್ 20ರ ಆರಂಭಕ್ಕೆ ತಾತ್ಕಾಲಿಕ ಡೇಟ್ ಫಿಕ್ಸ್ ಮಾಡಲಾಗಿದೆ. ಈ ಮೂಲಕ ಐಪಿಎಲ್ 2027 ಮಾರ್ಚ್ 10ರಿಂದ ಶುರುವಾಗಲಿದೆ. ಅಲ್ಲದೆ ಫೈನಲ್ ಪಂದ್ಯವನ್ನು ಮೇ 15ರ ಒಳಗೆ ಮುಗಿಸೋಕೆ ಪ್ಲಾನ್ಗಳನ್ನು ರೂಪಿಸಲಾಗ್ತಿದೆ. ಪ್ರಸ್ತುತ ಇರುವ 74 ಪಂದ್ಯಗಳ ಸ್ವರೂಪದಲ್ಲಿ 2027ರ ಐಪಿಎಲ್ ಟೂರ್ನಿ ಮುಂದುವರಿಯಲಿದೆ ಅಂತ ಬಿಸಿಸಿಐನ ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಹೇಳಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.